ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರುಣಾ HL ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತು ನಾನು ಎಲ್ಲಿಗೆ ಹೋಗಿದ್ದೀನಪ್ಪ ಅಂತಂದರೆ ನಮ್ಮ ಫ್ರೆಂಡ್ ಅವ್ರದ್ದು ಮಗಳದ್ದು ಬರ್ತ್ಡೇ ಇತ್ತು. ಆ ಸೆಲೆಬ್ರೇಷನ್ ಮಾಡೋಕೆ ಹೋಗಿದ್ದೆ. ಆ ಮಗು ಅಂತೂ ಭಾಳ ಕ್ಯೂಟ್ ಇತ್ತು. ಎಲ್ಲರೂ ಭಾಳ ಇಷ್ಟಪಟ್ಟಿದ್ರು ನಾನು ಓದೋದಕ್ಕೆ. ಅದಂತೂ ಎಲ್ಲರ ಹತ್ರ ಬರಾತಿತ್ತು. ಓಕೆ, ಇವಾಗ ಬರ್ತ್ಡೇ ಲಾಗ್ಸ್ನೆಲ್ಲ ನೋಡೋಣ ಯಾವ ಥರ ಕಟ್ ಮಾಡಿದ್ವಿ ಅಂತಂದು ಕೇಕ್ನ. ಕೈಲಿ ಹಿಡಿದಿಲ್ಲ ಅವಾಗ बैल 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 ಫ್ರೆಂಡ್ಸ್, ಇವತ್ತು ನಮ್ಮ ಮನೆಯಲ್ಲಿ ಇಲಿ ಬಂದ್ಬಿಟ್ಟಿತ್ತು. ಅದು ಬೆಳಗ್ಗಿಂದ ಗಲಾಟೆ ಮಾಡ್ತಾ ಇತ್ತು, ಸಿಂಕಲ್ಲಿ ಹಾಕೊಂಡ್ಬಿಟ್ಟಿತ್ತು. ಏನು ಮಂಗಪ್ಪ ತೆಗಿಯೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಆಗ ನಮ್ಮ ಮನೆಯವರು ಅದ್ರ ಮೇಲೆ ಅದನ್ನ ಹೊರಗೆ ಓಡಿಸಿ ಒಂದು ಇದನ್ನ ಬುಟ್ಟಿನ ದಬ್ಬಾಕ್ಬಿಟ್ರು ಅದ್ರ ಮೇಲೆ. ಆಮೇಲೆ ನಾನು ಸಾಯಿಸ್ಬಿಡ್ತೀನಿ ಇಲಿನ ಅಂತ ಹೇಳಿ ಕೂತ್ಕೊಂಡಿದ್ರೆ ನನಗೆ ಇಷ್ಟನೇ ಇರಲಿಲ್ಲ. ಅಪ್ಪ ಮತ್ತು ಅದೆಲ್ಲ ಬ್ಲಡ್ ಆಗುತ್ತೆ, ಮತ್ತು ಪ್ರಾಣಿ ಇದು ಮಾಡಬಾರ್ದು, ಹಿಂಸೆ ಮಾಡಬಾರ್ದು ಅಂತಂದು ಹೆಂಗೆ ಮಾಡೋದಪ್ಪ ಅಂತಂದು ಕೈಗೆ ಕವರ್ ಹಾಕ್ಕೊಂಡು ಹೋಗಿ ಆ ಬುಟ್ಟಿ ಎತ್ತಿ ಹಿಡ್ಕೊಂಡು ಹೊರಗೆ ಹಾಕಿ ಬಂದೆ. ನನ್ನ ಮಕ್ಕಳಂತೂ ಫುಲ್ ಚೀರಾಡಕ್ಕೆ ನಿಂತ್ಬಿಟ್ಟಿದ್ರು. ಅಮ್ಮ 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 ಅಂತಂದು. ಅಮ್ಮ ಅದು ಹಿಡ್ಕೊಂಡಾಗ ಕೈಯೆಲ್ಲ ಜುಮು 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 ಅನ್ಸಾಕತ್ಬಿಟ್ಟಿತ್ತು, ಮತ್ತು ಕೆರೆಯಾಕಂತ್ಬಿಟ್ಟಿತ್ತು. ಹೆಂಗಪ್ಪ ಮಾಡೋದು ಅಂತ ನನಗೆ ಹೋಗಿ ಹೊರಗೆ ಹಾಕಿ ಬಂದೆ. ನಮ್ಮ ಮನೆಯವ್ರು ಅದೇ ಯಾಕೆ ಪ್ರಾಣಿ ಹಿಂಸೆ ಮಾಡೋಕ್ಕೆ ಇಷ್ಟಪಡಲ್ಲ ನೋಡು, ಹೊರಗೆ ಹಾಕಿ ಬರ್ತಾಳ ಅಂತಂದು ಎಲ್ಲರಿಗೂ ಹೇಳತ್ತಿದ್ರು. ಹೊಡಿಬೇಕಿಲ್ಲವಾ ಅಂತಂದು ಎಲ್ಲರೂ ಕೇಳತ್ತಿದ್ರು. ಅದಕ್ಕೆ ಎಲ್ಲರೂ ಇಲ್ಲ ಹೊರಗೆ ಹಾಕಿ ಬರ್ತಾ ಆಯಿತು ಅಂತಂದು ಹೋಗಿ ಕೈಯಲ್ಲಿ ಹಿಡ್ಕೊಂಡು ಹೊರಗೆ ಹಾಕಿ ಬಂದೆ. ನೆಕ್ಸ್ಟು ಹೊರಗೆ ಹೋಗಿ ಬಂದು ನಂತರ ರಾತ್ರಿಗೆ ನಾನು ರೊಟ್ಟಿ ಮಾಡಿ ಹೀರೆಕಾಯಿ ಪಲ್ಯ ಮಾಡಿದ್ದೆ. ಓಕೆ, ರೊಟ್ಟಿನ ನಿಮ್ಗೆ ಏನಾದರೂ ಬೇಕಪ್ಪ ಡೀಪಾಗಿ ತೋರಿಸ್ಬೇಕಪ್ಪ ಅಂತಂದರೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ನಾನು ರೊಟ್ಟಿ ಮಾಡೋದನ್ನು ಯಾವ ಥರ ಹೆಸರು ಇಟ್ಕೋಬೇಕು, ಯಾವ ಥರ ಬಡಿಬೇಕು, ಮತ್ತು ಲತುಡಿಗೆ ಯಾವ ಥರ ಪೇಪರ್ ಸುತ್ಕೋಬೇಕು ಅದನ್ನೆಲ್ಲ ತೋರಿಸ್ಕೊಡ್ತೀನಿ. ನಾನು ಲತುಡಿಗೆ ಇದು ಕವರ್ ಸುತ್ಕೊಂಡ್ಬಿಟ್ವಪ್ಪ ಅಂತಂದರೆ ರೊಟ್ಟಿ ಹರಿಯೋದೇ ಇಲ್ಲ. ಮತ್ತು ರೊಟ್ಟಿನ ಹಿಟ್ಟನ್ನ ಹಾಕ್ಸ್ಕೊಂಬರ್ಬೇಕಾದ್ರೆ ಗಿರಣಿಗೆ ನಾನು ಹಿಟ್ಟಲ್ಲಿ ಜೋಳದಲ್ಲಿ ಮೆಂತೆಕಾಳು ಹಾಕ್ಸ್ಕೊಂಬರ್ತೀನಿ. ಮೆಂತೆಕಾಳು ಒಂದು ಸ್ವಲ್ಪ ಅಕ್ಕಿ ಉದ್ದಿದ್ರೆ ಉದ್ದು ಹಾಕ್ಕೊಂಬರ್ತೀನಿ, ಚೆನ್ನಾಗಿ ಬರ್ತದೆ ರೊಟ್ಟಿ. ಹಾಗಾಗಿ ಇವನ್ನ ಮಿಶ್ರ ಮಾಡಿ ಗಿರಣಿಗೆ ಹಾಕ್ಸ್ಕೊಂಬರ್ಬೇಕು. ಅಂದ್ರೆ ಮೆಂತೆಕಾಳು ನಾವು ಹೊರಗಡೆ ತಿನ್ನೋಂಗಿಲ್ಲಲ್ಲ, ಮೆಂತೆಕಾಳನ್ನ ಅದ್ರಾಗೆ ಹಾಕ್ಕೊಂಡು ತಿನ್ನಂದರೆ ನಮಗೆ ಶಕ್ತಿನೂ ಇರುತ್ತೆ, ಅದರಿಂದ ಶುಗರು ಆ ಥರ ಏನೂ ಬರೋದಿಲ್ಲ ಅಂತ, ಬೊಜ್ಜು ಸತೆ ಬರೋದಿಲ್ಲ ಅಂತ. ಹಾಗಾಗಿ ನಾನು ಮೆಂತೆಕಾಳು ತಪ್ಪದೇನೆ ಹಾಕ್ಕೊಂಬರ್ತೀನಿ. ಮತ್ತು ಅಕ್ಕಿ ಹಾಕ್ತೀನಪ್ಪ ಅಂತಂದರೆ ಜೋಳ ಒಂದು ಸ್ವಲ್ಪ ಬ್ಲ್ಯಾಕ್ ಇತ್ತಪ್ಪ ಅಂದ್ರೆ ಅಕ್ಕಿ ಹಾಕಿದ್ವಿ ಅಂದ್ರೆ ವೈಟು ಬರುತ್ತೆ, ಮತ್ತು ರೊಟ್ಟಿನೂ ಜಿಗಿ ಚೆನ್ನಾಗಿ ಬರ್ತದೆ. ಹಂಗಾಗಿ ನಾನು ಜೋಳಾಗ ಗಿರಣಿ ತಗೊಂಡು ಹೋಗ್ತೀನಪ್ಪ ಅಂದ್ರೆ ಅದ್ರಾಗ ಅಕ್ಕಿನ ಮಿಕ್ಸ್ ಮಾಡ್ಕೊಂಡು ತಗೊಂಡು ಹೋಗ್ಬಿಡ್ತೀನಿ. ರೊಟ್ಟಿ ಅಂತೂ ವೈಟ್ ಚೆನ್ನಾಗಿ ಬರ್ತದೆ.
ನನ್ನ ಮಕ್ಳಿಗೂ ತುಂಬ ಇಷ್ಟಪಡ್ತಾರೆ. ಮತ್ತು ಜಾಸ್ತಿ ಲತ್ತುಡಿಗೆ ಪೇಪರ್ ಹಾಕಿ ಸುತ್ತಿದ್ವಪ್ಪ ಅಂದ್ರೆ ಜಾಸ್ತಿ ಹಿಟ್ಟೂ ಹಿಡಿಯೋದಿಲ್ಲ ರೊಟ್ಟಿ, ಹಾಗಾಗಿ ಚೆನ್ನಾಗಿ ಸ್ಮೂತ್ ಇರ್ತಾವೆ. ಹಂಗಾಗಿ ಲತ್ತುಡಿಗೆ ನಾನು ಕವರ್ ಹಾಕಿ ಸುತ್ತಿ ಇಡ್ತೀನಿ. ಓಕೆ, ನೆಕ್ಸ್ಟು ನಾನು ಬೆಳಗ್ಗೆ ಮಾರ್ನಿಂಗ್ ಬ್ಲಾಗಲ್ಲಿ ಏನು ಮಾಡ್ತಾಯಿದ್ದೀನಪ್ಪ ಅಂತಂದರೆ, ನನ್ನ ಮಕ್ಕಳೆಲ್ಲರೂ ಶಾವಿಗೆ ಉಪ್ಪಿಟ್ಟು ಮಾಡಮ್ಮ ನನಗೆ ಭಾಳ ಇಷ್ಟ ಆಗುತ್ತೆ ಅಂತಂದು ಅನ್ನತ್ತಿದ್ರು. ಅದಕ್ಕಾಗಿ ಶಾವಿಗೆ ಉಪ್ಪಿಟ್ಟು ಮಾಡೋದಕ್ಕೆ ಮೊದಲೇ ಎಣ್ಣೆ ಹಾಕಿದೆ, ಸಾಸಿವೆ ಹಾಕಿದೆ, ಜೀರಿಗೆ ಹಾಕಿದೆ, ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಮಾಡಿಕೊಂಡೆ. ಮೆಣಸಿನ್ಕಾಯಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಾಗುತ್ತೆ. ಆಮೇಲೆ ನಂತರ 2 ಉಳ್ಳಾಗಡ್ಡಿ ಹಾಕಿದೆ. ಒಂದು 4 ಜನಕ್ಕೆ ಒಂದು 8 ನಾನು ಮೆಣಸಿನ್ಕಾಯಿ ಹಾಕ್ತೀನಿ. ಮೆಣಸಿನ್ಕಾಯಿ ಖಾರ ಇಲ್ಲ, ಹಂಗಾಗಿ ಜಾಸ್ತಿ ಮೆಣಸಿನ್ಕಾಯಿ ಹಾಕ್ತೀನಿ. ಓಕೆ, ಇವಾಗ ಟರ್ನ್ ಮಾಡ್ತಾ ಇರ್ತೀನಿ. ಇದಕ್ಕೆ ಮ್ಯಾಗಿ ಮಸಾಲ ಮಾಡಿ ಶಾವಿಗೆ ಇದು ಉಪ್ಪಿಟ್ಟು ಮಾಡಿದ್ನಂದ್ರೆ ಭಾಳ ಟೇಸ್ಟ್ ಅನಿಸುತ್ತೆ. ಓಕೆ, ಇವಾಗ ಟೊಮೊಟೊನೂ ಹಾಕ್ತೀನಿ. ನೋಡಿ, ಟೊಮೊಟೊ ಫ್ರೈ ಆಗೋವರೆಗೂ ಬಿಡಬೇಕು ಚೆನ್ನಾಗಿ ಎಣ್ಣೆಯಲ್ಲಿ. ಅದು ಫ್ರೈ ಆಗಬೇಕಪ್ಪ ಅಂದ್ರೆ ಸ್ವಲ್ಪ ಉಪ್ಪು ಹಾಕಬೇಕು. ಉಪ್ಪು ಹಾಕಿದ್ರಂತೂ ಜಲ್ದಿ ಬೇಯುತ್ತೆ ಅದು, ಹಾಗಾಗಿ ನಾನು ಉಪ್ಪು ಹಾಕಿದೆ. ಓಕೆ, ಇವಾಗ ನೋಡಿರಿ ಎಷ್ಟು ಚೆನ್ನಾಗಿ ಬೇಯುತ್ತೆ ಅಂತಂದು. ಅದು ಎಣ್ಣೆ ಬಿಡುತ್ತೆ. ಹಂಗೆ ಒಂದು ಸ್ವಲ್ಪ ಅರಿಶಿನ ಪುಡಿನೂ ಹಾಕಿದೆ, ಕಲರ್ ಯೆಲ್ಲೋ ಕಲರ್ ಬರಲಿ ಅಂತಂದು. ಯೆಲ್ಲೋ ಕಲರ್ ಬಂದಮೇಲೆ ಚೆನ್ನಾಗಾಗುತ್ತೆ. ಇದಕ್ಕೂ ಶಾವಿಗೆ ಉಪ್ಪಿಟ್ಟಿಗೆ ಅರ್ಶಿನ ಹಾಕಿದರೆ ಯೆಲ್ಲೋ ಕಲರ್ ಬರುತ್ತಲ್ವ, ಹಾಗಾಗಿ ಶಾವಿಗೆ ಉಪ್ಪಿಟ್ಟು ಅಂದರೆ ನನ್ನ ಮಗಳಿಗೆ ತುಂಬ ಇಷ್ಟ. ಅದು ಶಮಿ ಅಂತಾಳೆ, ಅದಕ್ಕೇನೋ ಚಿಕನ್ ಹಾಕಿ ಮಾಡ್ಕೊಂಬರ್ತಾರಂತ ಅವ್ರ ಫ್ರೆಂಡ್ಸ್ ಎಲ್ಲರೂ. ಹಂಗಾಗಿ ಅಮ್ಮ ಅದೇ ಥರ ಮಾಡಿಕೊಡು ಅಂತಾರೆ. ನನಗೆ ಆ ಥರ ಮಾಡೋದು ಗೊತ್ತಿಲ್ಲ, ಹಂಗಾಗಿ ಇದೇ ಥರ ಮುಸ್ಲಿಮ್ಸರೆಲ್ಲ ಅದನ್ನೇ ಮಾಡ್ತಾರೆ. ಓಕೆ, ನಾನು ಇದರಲ್ಲಿ ಮ್ಯಾಗಿ ಮಸಾಲ ಹಾಕಿ ಮಾಡಿಬಿಡ್ತೀನಿ, ರುಚಿನೂ ಬರುತ್ತೆ, ಸೇಮ್ ಮ್ಯಾಗಿ ತಿನ್ನಂಗೂ ಆಗುತ್ತೆ. ಮ್ಯಾಗಿ ಮಸಾಲ ಪಾಕೆಟ್ ವಿಯಾ ಬಜಾರ್ದಲ್ಲಿ ಸಿಗುತ್ತೆ, ಅದನ್ನ ತೊಗೊಂಬಂದು ಸ್ಟಾಕ್ ಇಟ್ಕೊಂಡ್ಬಿಡ್ತೀನಿ. ಇವಾಗ ಏನಾದರೂ ನಮಗೇನೋ ಉಪ್ಪಿಟ್ಟು ಮಾಡ್ಕೋಬೇಕಂದಾಗ ಅದನ್ನು ಪಾಕೆಟ್ ಒಡೆದು ಹಾಕಿ ಇರ್ತೀನಿ. ಇವಾಗ ನೀರು ಹಾಕಿ ಕುದಿಸೋಕೆ ಇಟ್ಟೀನಿ ರೀ ಫ್ರೆಂಡ್ಸ್. ನೀರು ಹಾಕೋಕ್ಕಾರ ಸ್ಕಿಪ್ ಆಯಿತು ಆ ವಿಡಿಯೋ, ನಿಮಗೆ ತೋರ್ಸೋಕ್ಕಾಗಲಿಲ್ಲ. ಓಕೆ, ನೀರು ಹಾಕಿ ಅದಕ್ಕೆ ಸೋಯಾಬೀನ್ ಹಾಕಿದೆ ನಾನು. ಸೋಯಾಬೀನ್ ಹಾಕಿದ್ರಂತೂ ಅದು ಇನ್ನೂ ಟೇಸ್ಟ್ ಆಗುತ್ತೆ. ಮ್ಯಾಗಿ ಮಸಾಲ ಸೋಯಾಬೀನ್ ಅವಾಗ ಕುದಿಯೋ ನೀರಿಗೆ ಹಾಕಬೇಕದು. ಸೋಯಾಬೀನು ಹಾಕಿದಂದ್ರೆ ಟೇಸ್ಟ್ ಆಗುತ್ತೆ. ಈ ಕಡೆ ಶಾವಿಗೆನ ಎಲ್ಲ ಮುರಿದು ಫೋಲ್ಡ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಓಕೆ, ಇವಾಗೆಲ್ಲ ಫೋಲ್ಡ್ ಮಾಡಿ ಇಟ್ಕೊಂಡೆ. ಅದು ಮುರ್ಕೊಂಡು ನಂತರ ಈ ಥರ ಹಾಕಿ ಕೈ ಆಡಿಸಿ ಸ್ವಲ್ಪನೇ ಕುದಿಸ್ಬಾರ್ದು ಫ್ರೆಂಡ್ಸ್, ಇದನ್ನು ಹಂಗೆ ಆಫ್ ಮಾಡಿಬಿಡ್ಬೇಕು. ಶಾವಿಗೆನ ನಾನು ಇಲ್ಲೇ ಮಿಷನಲ್ಲೇ ಹಾಕ್ಸ್ಕೊಂಬಂದಿದ್ದೆ, ಹಾಗಾಗಿ ತುಂಬ ಟೇಸ್ಟ್ ಅನಿಸುತ್ತೆ. ನಾನು ಅಂಗಡಿಯಲ್ಲಿ ತೊಗೊಂಬರೋದಿಲ್ಲ ಶಾವಿಗೆನ, ಮನೆಯಲ್ಲೇ ಇದರಲ್ಲೇ ಹಾಕ್ಸ್ಕೊಂಬಂದ್ಬಿಡ್ತೀನಿ. ಇವಾಗ ಮಕ್ಕಳಿಗೆಲ್ಲ ಹಾಕ್ಕೊಟ್ಟು, ನಾವು ಸ್ಕೂಲಿಗೆ ಹೋಗಕ್ಕಂತಿದ್ರು ಅವ್ರಿಗೂ ಹಾಕ್ಕೊಟ್ಟು ನಾನು ಅವ್ರ ಜೋಡಿ ಕುತ್ಕೊಂಡು ತಿಂದ್ಬಿಟ್ಟೆ ಫ್ರೆಂಡ್ಸ್. ಟೇಸ್ಟ್ ಆಗಿತ್ತು. ಬಿಸಿ ಬಿಸಿ ಇದೆ ಶಾವಿಗೆ ಬಾತ್ ತಿನ್ನೋ ಹೊತ್ನಾಗ ಭಾಳ ಟೇಸ್ಟ್ ಆಗುತ್ತೆ ಫ್ರೆಂಡ್ಸ್. ಇವಾಗ ಶಾವಿಗೆ ಬಾತ್ ತಿಂದು ನಂತರ ಇಲ್ಲೇ ನಮ್ಮ ಮನೆ ಹತ್ರನೇ ದತ್ತಾತ್ರೇಯ ಗುಡಿ ಇದೆ, ಅಲ್ಲಿ ಭಜನೆ ಮಾಡ್ತಾ ಇದ್ದಾರೆ. ನಾನು ಹೋಗಿ ಭಜನೆ ಮಾಡಿ ಬರ್ತೀನಿ. ಭಜನೆ ಮಾಡಿದರೆ ಮೈಂಡ್ ಫ್ರೀ ಆಗುತ್ತೆ ಅಂತಂದು.
ಫ್ರೆಂಡ್ಸ್, ಇವತ್ತು ನಾನು ಇಲಿ ಹಿಡ್ದದ್ದು ನೋಡಿದ್ರಲ್ವಾ, ಮತ್ತು ಬರ್ತಡೇ ಆಗಿದ್ದು ನೋಡಿದ್ರಿ, ಮತ್ತು ಉಪ್ಪಿಟ್ಟು ಮಾಡಿದ್ದು ನೋಡಿದ್ವಿ. ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಕೋಪ್ರೇಟ್ ಮಾಡ್ತಾಯಿರಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.